ಹಾಯ್ ಗಾಯ್ಸ್ ವೆಲ್ಕಮ್ ಹೇಳಮ್ಮ. ನೀನ್ ಹೇಳು, ನಾನೇ ಕೇಳಿ. ನೀನ್ ದೊಡ್ಡ ಮಗ ಅಲ್ವಾ? ಓಹೋ ದೊಡ್ಡ ಮಗ ಅಲ್ಲೇ ದತ್ತು ತಗೊಂಡ ಅಮ್ಮನ ಹತ್ರ ಹೇಳ್ತಾನೆ ಇವತ್ತು. ಹೇಳಮ್ಮ. ಏನಂತ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನೋಡಿ ಜನರೇ ಅಂತ ಹೇಳು. ಹೇಳಮ್ಮ. ಏನಂತ? ಹೇಳ್ತೀನಿ ಹೇಳ್ತೀನಿ. ಜನರೇ, ನನ್ನ ಪ್ರೀತಿಯ ಜನರೇ. ಅಲ್ಲಿ ನೋಡಮ್ಮ. ನೀನ್ ಹೇಳಪ್ಪ. ಅಲ್ಲಿ ನೋಡು. ನನ್ನ ಪ್ರೀತಿಯ ಜನರೇ, ನನ್ನ ಪ್ರೀತಿ ಜನರೇ, ಮತ್ತೊಂದು ಹೊಸ ವಿಡಿಯೋಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ವಾಗತ ಸುಸ್ವಾಗತ. ಹೇಳು. ಸ್ವಾಗತ. ಅಲ್ಲ ಹೆಸರು ಹೇಳ್ಕೊಡ್ತೀನಿ ಗೊತ್ತಾ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಏನ್ ಎಲ್ಲಿ ಗೊತ್ತಿರೋದು? ಇದ್ಯಾವ್ದ ಬೆಟ್ಟ? ಅದು ಮಂದಾರಗಿರಿ. ಹೌದಾ? ಮಂದಾರಗಿರಿ ಇದೇನಾ? ಇದೆ ಇದೆಲ್ಲ ಅನ್ಸ್ತದೆ. ಯಾವ್ದೋ ಬೆಟ್ಟ ಕಾರಣ ಮಧುಗಿರಿ ಬೆಟ್ಟನಾ? ಅದೇ ಇರ್ಬೇಕಿದು. ಇದಾ? ಮಧುಗಿರಿ ಬೆಟ್ಟ ದೊಡ್ಡದೈತ. ಯಾವ ಸುತ್ತಮುತ್ತ ಬೇಜಾನ್ ಬೆಟ್ಟಗಳು ಕಾರಣ. ಈ ಕಡೆ ಲೆಫ್ಟ್ ಸೈಡ್ ಬರ್ತಿದ್ರು ಬೆಟ್ಟ. ಇದು ಯಾವ್ದೋ ಬೆಟ್ಟ ಅಂತ ಕಣ್ರಿ. ಏನ್ ಬೆಟ್ಟಕ್ಕೇನೆ ಸಾವಿಲ್ ಬಿಡಿ ಕಡೆ ಬೇಜ ಜನವೇ. ಸಿದ್ಧಗಂಗಾ ಮಠ ಬೇಡ, ಅದು ಸಿದ್ಧಗಂಗದ ಬೆಟ್ಟ. ಗೈಸ್ ಎಲ್ಲರೂ ಇವತ್ತು ಫ್ಯಾಮಿಲಿ ಪೂರ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಪ್ಪ ಒಬ್ರು ಮಿಸ್ಸಿಂಗು. ನಾನು ಜೊತೆ ವಸಂತಮ್ಮ, ನಾಗೇಶ್, ನಾಗಿ, ದತ್ತುಪುತ್ರ. ವಸಂತಮ್ಮ ದತ್ತುಪುತ್ರ ಆಗ್ಬಿಟ್ರು ಅಂತ ನಿನ್ನೆಯಿಂದ. ಕಾರ್ ಸ್ಪೀಡು 60 ಇದೆ. ಓದ್ತಾ ಇದೀವಿ ತುಮಕೂರು ರೋಡಲ್ಲಿ. ನಾವು ಓದ್ತಿರೋದು ಗೈಸ್ ಇವತ್ತು ಚಿಕ್ಕಮಂಗ್ಳೂರ್ ಹತ್ರ ಕಡೂರ್ ಹತ್ರ ಇರೋ ದೇವಸ್ಥಾನ. ಆ ದೇವಸ್ಥಾನ ಹೆಸರಣ್ಣ? ಅಲ್ಲೋಗೆ ತೋರಿಸ್ತೀವಿ ಇದು ಯಾವ ದೇವಸ್ಥಾನ ಅಂತ. ಬೇಜಾನು ಕೆಲಸಗಳು ಅರ್ಕೆ ಐತೆ ಗೈಸ್, ಅದಕ್ಕೋಸ್ಕರ ಹೋಗ್ತಾ ಇರೋದು. ಅದು ಆಷಾಢದಲ್ಲಿ ಕೂಡು ಬಂದಿದೆ ಅಲ್ಲಿಗೆ ಹೋಗೋಕೆ. ನೋಡ್ರಿ ಯಾವ ಟೈಮಲ್ಲಿ ಕೂಡು ಬಂದಿದೆ ಅಂತ. ಅದು ಆ್ಯಕ್ಚುಲಿ ಅಲ್ಲಿಗೆ ಪ್ಲಾನ್ ಹೇಗಿದ್ದು, ನಾನೇ ಅಣ್ಣ ಹೋಗ್ಬಂದಿದ್ದೆ ಮುಂಚೆ ಒಂದ್ಸಲಿ ಬೈಕಲ್ಲಿ. ಅದು ಯಾರಿಗೆ ನೋಡಿರ್ತೀರ ನೋಡಿಲ್ಲ ಗೊತ್ತಿಲ್ಲ, ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ ಅಲ್ಲಿ. ಬಟ್ ಇವಾಗ ಮದುವೆ ವಿಚಾರ ಎಲ್ಲ ಆಯ್ತಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ. ನವದಂಪತಿಗಳು ಏನು ಪ್ಲಾನ್ ಇರಲಿಲ್ಲ, ಹಂಗೆ ಅರೇಂಜ್ ಆಗೋಯ್ತು. ಇರಲಿ ಪರವಾಗಿಲ್ಲ, ಇವ್ರಿಗೋಸ್ಕರ ಅಲ್ವಾ ದೇವಸ್ಥಾನಕ್ಕೆ ಹೋಗಿದ್ದು ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಇವರು ಅರೇಂಜ್ ಆಗೋದ್ರು. ಇವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾಷ್ಟಕ್ಕೆ ಶೇರ್ ಏನು ಮಾಡಿಲ್ಲ, ಬಾಕ್ಸ್ ತಗೊಂಡಿದ್ದೀವಿ, ಮನೇಲಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಲ್ವ ಅಂದವು ಎಲ್ಲಾದ್ರೂ ಹಾಕೊಂಡು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಬರೀ ನೋಡೋಣ ಏನಾಗ್ತದೆ ಇವತ್ತೆಲ್ಲ ಅಂತ ತೋರಿಸ್ಕೊಂಡು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿ ನಾವು ಮನೆ ಬಿಟ್ಟು ಹತ್ರ ತುಮಕೂರು ಹತ್ರ ಬಂದ್ಬಿಟ್ಟಿದ್ದೀವಿ ಸಾಲಿ. ಹೊಸಪೇಟೆ ಬಿಟ್ಟು ಇನ್ನೇನು ಕ್ಯಾಚ್ ಅಂದರೆ ಒಂದು 10 ಕಿಲೋಮೀಟರ್ ಇರಬೇಕು. ಶಿವಮೊಗ್ಗ ರೋಡ್ ಎತ್ಕೊಂಡು ಸೀದಾ ಚಿಕ್ಕಮಂಗ್ಳೂರು ಹೊಡಿತಾ ಇರೋದು ನಾನ್ ಸ್ಟಾಪ್. A few moments later. ಶ್ರೀ ಚಕ್ರಧಾರಿಗೆ ಶಿರಬಾಗಿ ನಿದ್ದೆ ಆಯ್ತಾ? ಅಮ್ಮ ಕೊಂಡ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ 3 ಅವರ್ ಬಂದಿದ್ದೀವಿ. ಚಿಕ್ಕಮಂಗ್ಳೂರು ಬಂದ್ಬಿಟ್ಟು ಅಲ್ಲೇ ಕಡೂರ್ ಹತ್ರ ಬಿಟ್ಟು ಸ್ವಲ್ಪ ಮುಂದೆ ಸರಸ್ವತಿಪುರ ಅಂತ ಊರು ಇದು. ಕಡೂರು ಬಿಟ್ಟು 5 ಕಿಲೋಮೀಟರ್ ಬಂದಿದ್ವಿ. ಇದೇ ಊರಾಗಿರೋ ದೇವಸ್ಥಾನ. ಇಲ್ಲಿಂದ ಒಂದು 2 ಕಿಲೋಮೀಟ್ರು. ಪೂಜೆ ಸಾಮಾನು ಇಲ್ಲೇ ತಗೋಣ ಅಂತ ಬಂದು ಸೈತೆ ಪೂಜೆ ಸಾಮಾನು ತಗೊಂಡಿದ್ದು. ಅಯ್ಯ ಬೆಳಗಿಂದ ಹೊಟ್ಟೆ ಕಾವುಂತದೆ. 8:30 ತಿಂತೀವಿ, ಅಭ್ಯಾಸ ಆಗ್ಬಿಟ್ಟದೆ. ಇವತ್ತು 12 ಗಂಟೆ ಆದರೂ ಇಲ್ಲ. ಕರೆಕ್ಟಾಗಿ ಟೈಮ್ ಗೈಸ್ 11:50 ಆಯಿತು. ಏನೂ ತಿಂದಿಲ್ಲ. ನೀವು ಅಣ್ಣ ನೋಡ್ರಿ ದೇವರೇ ನೀನು ತಿನ್ಕೊಂಬರ್ಬೇಡ ಅಂತ ಹೇಳೋರಂದ್ರೆ ಹೆಂಗೆ ಇದೆಲ್ಲ ಈಗ ರಥ ಮಾಡೋಣ ನೀನು ಹೊಟ್ಟೆ ಎಸ್ಕೊಂಡು ಹೋಗು ಹೋಗೋಣಮ್ಮ. ಮದುವೆ ಆಗೋರು ಜಾಸ್ತಿ ದೇವಸ್ಥಾನಕ್ಕೆ ಅಲ್ವಣ್ಣ? ನಿಮ್ಗೂ ತಂದಿದೀವವ್ವ, ಆಗೋ ತಿನ್ನಕ್ ಬೇಕತ್ತೆ. ಇನ್ನೇನು ಇದ್ಬಿಟ್ಟಿದ್ ಇಷ್ಟತ್ತು ತಿನ್ನ ಬಾಳೆಹಣ್ಣ ತಗೋ. ಇನ್ನೊಂದು 5 ನಿಮಿಷ ಹೇಳ್ತೀನಿ. ತಿನ್ನಪ್ಪ ಅದಾಗ್ಲೇ ಅವಳಿಗೆ ಕುರ್ಕುರು ತಿಂಡಿ ಬೇಕಿತ್ತಲ್ಲ ಇದು ಅಲ್ವಾ? ಅಲ್ಲಿ ಸಿಗಲ್ವಾ? ಇಲ್ಲಿ ಪೂಜೆ ಸಾಮಾನಿಗೆ ಅವೆಲ್ಲ ಸಿಗ್ತದ. ಫೈನಲಿ ಸತತ 3 ಅವರ್ ಜರ್ನಿ ನಂತರ ದೇವಸ್ಥಾನ ಬಂದಿದ್ದಾಯಿತು. ನಮ್ಮ ಅಮ್ಮಗಂತೂ ತಾಕೆಟಾಗುತ್ತೆ, ಏನಪ್ಪ ಇಷ್ಟರ ಕರ್ಕೊಂಡ್ಬಂದಿರೋರು ಅಂತ. ಇಲ್ಲೆಲ್ಲ ಮನೆ ಪಕ್ಕ ಅನ್ಕೊಂಡಿದ್ದೆ, ಅವ್ರ ಪಕ್ಕ ಅನ್ಕೊಂಡಿದ್ದ, ಎಲ್ಲ ತುಮಕೂರು ಪಕ್ಕ ಅನ್ಕೊಂಡಿದ್ದೆ. ಡೋರ್ ಹಾಕೋದು ಏನು ಸಕ್ಕತ್ತಾಗುತ್ತೆ ಡೋರ. ಒಂಥರ ಇಡನ್ ಟೆಂಪಲ್, ಸೀಕ್ರೆಟ್ ಟೆಂಪಲ್ಲು. ನಾನು 2ನೇ ಸಲ ಬಣ್ಣ ಅಲ್ಲೇ 3-4 ಸಲ ಬಂದಿರ್ಬೇಕು. ನೀನು 3-4 ಸಲ ಬಂದಿದ್ದಲ್ಲ ಬಣ್ಣ ಅಲ್ಲೇ. ಬರಮ್ಮ ವಯಸ್ಸು ನನ್ನ ತಂಗಿ ಸೀರೆ ಅನ್ಕೊಂಡು ಬಂದು ಕಮೆಂಟ್ ಮಾಡಿರಿ. ನಮ್ಮದೇ ಸೀರೆ ಇದು. ಬೇಕು ಅಂದರೆ ಕಮೆಂಟ್ ಮಾಡಿರಿ, ಸೀಡಾಗಿ ಹಾಕಿರ್ತೀನಿ. ಈ ಸಲ ಏನೋ ಕರೆಕ್ಟಾಗಿ ಮಳೆ ಬಿದ್ದಿದೆ ಚಿಕ್ಕಮಂಗ್ಳೂರಲ್ಲಿ. ಇದೆಲ್ಲ ಹಬ್ಬ ಇವಾಗ ಅಲ್ವಾ? ಇಲ್ಲಿ ಇದು ಕಟ್ಟಿರುತ್ತಂದ್ರೆ ಬ್ರಿಡ್ಜ್ ಲಾಸ್ಟ್ ಟೈಮ್ ಬಂದಾಗ ನಾವು ಅದು ಅಡಕೆಪಟ್ಟೆ ಬ್ರಿಡ್ಜ್ ಕಟ್ಟಿರೋ ವಯಸ್ಸಲ್ಲಿ. ಇವಾಗ ಏನಿಲ್ಲ ಅಷ್ಟೇ. ಹಾಂ ಕಮ್ಮಿ ಇತ್ತು. ಇದು ಕಟ್ಟಿರೋದು ದಬ್ಬೆ ಕಟ್ಟಿದ್ರು, ಅಡಿಕೆ ದಬ್ಬೆ ಮೇಲೆ ನಡ್ಕೊಂಡು ಹೋಗ್ಬೇಕಾಯ್ತು. ಜನ ಕಮ್ಮಿ. ನಾವು ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಜನ ಇದ್ರು ಅವತ್ತು ಅಮಾಸೆ ಬಂದಾಗ. ನೆಕ್ಸ್ಟ್ ನೋಡ್ರಿ ಹಿಂಗೈತೆ. ಮೋಸ್ಟ್ಲಿ ನಿಮ್ಮ ದೇವಸ್ಥಾನ ಥರ ಕಾಣದಲ್ಲೇ ಇರ್ಬೋದು. ಒಂದು ದೇವಸ್ಥಾನವೇ. ಹಾಂ ಅಕ್ಕ ನಾವೇ ಚಿಕ್ಕಮಂಗ್ಳೂರು ಅಕ್ಕ. ನಿಮ್ದು ಇದೇನು ಬರ
ಹಾಸನಿಂದ ಬಂದಿದ್ರಾ? ಮಂಗ್ಳೂರಾ? ಇಲ್ಲ ನಮ್ಮ ಬೆಂಗಳೂರು, ನಮ್ಮ ನೆಲಮಂಗ್ಲ. ನೆಲಮಂಗ್ಲ ಅಲ್ಲಿಂದ ಬಂದಿರೋದ? ನೀವು ಹಾಸನಿಂದ ಬಂದ್ರಾ? ಹಾಂ ಸರಿ, ಚೆನ್ನಾಗಿದ್ರಾ? ಚೆನ್ನಾಗಿದೆ. ನೀವು ಆಯ್ತಾ? ತಿಂಡಿ ಆಯ್ತಾ? ಆಯ್ತು, ನಿಮ್ದಾಯ್ತಾ? ಇಲ್ಲಿ ಮಾಡ್ಕೊಬೇಕು, ಇವಾಗ ಮಾಡಬೇಕು. ಸರಿ. ಹಾಸನಿಂದೆಲ್ಲ ಬಂದ್ಬಿಟ್ಟವ್ರೆ. ನಾನು ಹಾಕೊಂಡೇ ಬಂದಿಲ್ಲ. ಕಾರ ಬಿಟ್ಟು ಬಂದ ನಮ್ಮ ಅಮ್ಮ ಭಾರಿ ಹುಷಾರು. ಯಾಕೆ ಅಂತ ಸುಮ್ಮನೆ ದೇವಸ್ಥಾನ ಥರ ಕಾಣ್ತಲ್ಲ ಇರ್ಬೋದು, ಬರೀ ದೇವಸ್ಥಾನನೇ. ಸಿಕ್ಕಾಬಿಟ್ಟು ಪವರ್ಫುಲ್ ದೇವಸ್ಥಾನ, ಇಷ್ಟು ಆಡ್ತಾ ದೇವಸ್ಥಾನ ಇದು. ಆ ಥರ ಏನು ಎತ್ಕೊಳಂಗಿಲ್ವಾ ಪೂಜೆ ಸಾಮಾನು? ಮತ್ತೆ ಹೇಳಿರಲಿ, ಹಿಂಗೆ ಕಾಲು ತೊಳ್ಕೊಳ್ಳೋದು ನಂಗೆ ಓದ್ತಾ ಇದ್ದಿ. ಯಾಕೆ ಏನು ಸಗತ ತೊಗೊಂಡಿದ್ದೀರ? ಕಾಲ ಅರ್ಧ ಕಾಲು ತೊಗೊಂಡಿದ್ದಿ, ಪೂರ್ತಿ ಕಾಲು ತೊಳ್ಕೊಂಬೇಕಾನೆ. ಅರ್ಧ ಕಾಲು ತೊಳಿತಾರೆ. ಹಿಂದೆಗಡೆ ಎಲ್ಲ ತೊಳ್ಕೊಳ್ಳಿಲ್ಲ, ಸುಮ್ಮನೆ ಮುಂದಡಿಗೆ ಒಂದು ಹಳ್ಳಿ ಹಾಕೊಂಡಿದ್ದೆ. ಸಿಂಪಲ್ ದೇವಸ್ಥಾನ, ಪವರ್ಫುಲ್ ಪವಾಡ. ಸಿಂಪಲ್ ದೇವಸ್ಥಾನ ನೋಡ್ರಿ, ದೇವ್ರ ದರ್ಶನ ಮಾಡ್ಕೊಳ್ರಿ. ಯಾರ್ಯಾರು ಚಿಕ್ಕಮಗಳೂರು ಇದ್ರೆ ಕಮೆಂಟ್ ಮಾಡಿರಿ. ಇದೇ ದೇವಸ್ಥಾನ ನಾನು 2ನೇ ಸಲ, ನೀನೊಂದು 4-5 ಸಲ ಬಂದಿದ್ದೀಲ್ವಾ? ನಮ್ಮ ಅವರಿಬ್ರು ಬಂದ್ರನಪ್ಪ, ಮುಂದೆ ಬಿಡಪ್ಪ ಅವರಿಬ್ರನ್ನ. ತಾಯಿ ಏನು ಹೇಳ್ತಾ ಇದ್ದಿ? ಸೀಕ್ರೆಟ್ ಹೇಳ್ತಾ ಇದೀನಿ. ಸೀಕ್ರೆಟಾ? ನಮ್ಗೆ ಹೇಳ್ಕೊಡ್ರಿ, ಇರಲಿ ತಗೊಳ್ರಿ. ತಗೋ ಪೂಜೆ ಸಾಮಾನ್ಯಂಗ ಕಾಯಿ ಎಲ್ಲ ಹೊಡ್ಕೊಂಡ್ಬರ್ಬೇಕು ನಾನು. ಆಮೇಲೆ ಹೋಗಿ ಹೊಡೆಯೋದು. ಇಲ್ಲ, ಪೂಜೆ ಮಾಡಿಸ್ಬಿಟ್ರೆ ಕಾಯಿ ಹೊಡ್ಕೊಂಡು ಹೋಗೋದು. ಕಾಯಿ ಹೊಡ್ಕೊಂಡು ಹೋಗಲ್ಲ, ಪೂಜೆ ಮಾಡಿಸೋದು. ಮತ್ತೆ ಇಲ್ಲ ಇಲ್ಲ ನಡಿ ಬಾ, ಇಲ್ಲಿ ಮಾಡೋಣ. ಗೈಸ್, ದೇವ್ರ ದರ್ಶನ ಗಿಷ್ಣ ಎಲ್ಲ ಆಯಿತು. ಕರೆಕ್ಟಾಗಿ 20 ನಿಮಿಷಕ್ಕೆ ಆಯ್ತು ಗೈಸ್. ಫುಲ್ಲು ಪೀಸ್ ದೇವಸ್ಥಾನ, ಏನಿಲ್ಲ ಗಲಾಟೆಗೆ, ಕ್ರೌಡ್ ಗಿಡ್ ಏನಿಲ್ಲ, ಆರಾಮಾಗೋಯ್ತು. ಅಮಾವಾಸ್ಯೆ ಟೈಮ್ ನಾವು ಲಾಸ್ಟ್ ಟೈಮ್ ಬಂದು ಜಾಸ್ತಿ ಜನ ಇದ್ದರು, ಅಮಾವಾಸ್ಯೆ ಇತ್ತು ಅವಾಗ. ಇವಾಗ ಏನಿಲ್ಲ, ನಾರ್ಮಲ್ ಡೇಸ್ ಅಲ್ವಾ, ಭಾನುವಾರ ಇವತ್ತು, ಅದಕ್ಕೆ ಇಷ್ಟೊಂದು ಕಮ್ಮಿ ಜನ. ಆಯಿತಾ? ಇವರಿಬ್ರಿಗೂ ಇಷ್ಟು ದೂರ ಅಂತ ಗೊತ್ತಿಲ್ಲ, ಆರಾಮಾಗಿ ಬಂದ್ಬಿಟ್ಟವ್ರು, ಕಾರ ಕೂತ್ಕೊಂಡ್ಬಿಟ್ಟವ್ರೆ. ನಾನು ಫಸ್ಟ್ ಟೈಮ್ ಬಂದಾಗ ಅಣ್ಣನ ಪಿಕ್ಚರ್ ಬಿಡಿಸಿ ನೋಡ್ಬೇಕಾಯ್ತು, ಗಾಡಿನ ಕೊಂಡಿಸಿ. ಅಣ್ಣ ಆಪ್ರೇಷನ್ ಮಾಡ್ಸ್ಬೇಕಾಯ್ತು ಅವತ್ತು. ಅಣ್ಣ ಆರೇಂಜ್ ಮಾಡಿದ್ದೀನಿ. ಏನು 160 ಕಿಲೋಮೀಟ್ರ್ ಅಂದರೆ ಅಣ್ಣಂಗೆ ನರಕ ಸ್ವರ್ಗ ಕಾಣಿಸಿದೆ. ತಲೆ ಮೇಲೆ ಏನು ಕதை ಕಂಡಿದ್ದಿ? ಯಜಮಾನ್ರ ಒಳ್ಳೆದಾಗಲಿಂದ ಬಿಡ್ಕೊಂಡ? ಏನಂತ ಬಿಡ್ಕೊಂಡು? ಯಾರಿಗೆ? ಗಂಡ ಮಕ್ಳಿಗೆ ಅಂತ. ನಿನಗೇನು ಬಿಡ್ಕೊಂಡೆ? ಗೈಸ್, ಸೀರೆ ನಮ್ಮದೇ ಅದು, ನಾನು ತಂಗಿ ಬಿಡ್ಕೊಂಡಿರೋದು. ಯಾರ್ಯಾರು ಬೇಕು ಅಂತ ಕಮೆಂಟ್ ಮಾಡಿರಿ. 1000 ರೂಪಾಯಿ ಅಷ್ಟೇ. ಅವ್ರು ಏನು ಸಕ್ಕತ್ತಾಗಲ್ಲ, ಫ್ಯಾನ್ಸಿ ಸೀರೆ. ಇವಾಗ ಏನಂದ್ರೆ ಕೇಳ್ಕೊಂಬೋಗು. ಹಾಂ ಕಡಿಪ ಹಾಂ ಅಲ್ಲೊಬ್ರಿಗೆ ಪ್ರಸಾದ ಕೊಡ್ತಾರೆ, ಅದಕ್ಕೆ ನೋಡ್ತಾ ಇದ್ದೀನಿ ಯಾವಾಗ ಬರ್ತಾರೆ ಆಚೆ ಅಂತ. ಪೂಜೆ ಮಾಡಿಸ್ಕೊಂಬರ್ಕೋಲ್ಲ ಅವರ, ಅವ್ರು ಪೂಜೆ ಮಾಡಿಸ್ಕೊಂಬಂದು ಪ್ರಸಾದ ಅನ್ಸ್ತಾರೆ. ಇಲ್ಲ ಯಾರು ಇಷ್ಟೊಂದು ಜನ ಸಿಗಲಿಲ್ಲ ಅಂತ ಏನು ಮಾಡ್ತೀವಿ? ನಾನು ಮೊದಲು ಹೋಗ್ತೀನಿ. ಹಾಂ ಅದಕ್ಕೆ ಏಯ್ ಹೋಗೋಣ ನಾವು, ನಿಮಗೂ ಸೇರ್ಸಿ ನಾವೇ ಇಸ್ಕೊಂತೀವಿರಪ್ಪ. ಆಯಿತು ಸರ್ ಪ್ರಸಾದ್. ನಾನು ಅಲ್ಲೊಬ್ರು ಸಬ್ಸ್ಕ್ರೈಬರ್ ಅಕ್ಕ ಸಿಕ್ಕಿದ್ರಾ, ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದೀನಿ. ಅಲ್ಲಿ ನೋಡ್ರಿ ಲೈನ್ ಇರಲ್ಲ, ಎಷ್ಟು ಲೈನ್ ಆಗ್ಬಿಟ್ಟದ್ದು ಅಲ್ಲಿ. ಮತ್ತೆ ಅದಕ್ಕೆ ನಾನು ಓಡೋಗಿ ನಾನು ಹಿಂದೆ ನಿಂತ್ಕೊಂಡೆ, ನಿಂತ್ಕೊಂಡ್ರೆ ಆಗ ಅಂದ್ಬಿಟ್ಟು ಬಂದ್ಬಿಟ್ಟೆ. ನೀನು ನೋಡ್ರಿ 2 ಪ್ಲೇಟ್ ಇಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ. ಅಲ್ಲ ಚಿತ್ರಾನ್ನ ತಗೊಂಡಿದ್ದೆ, 4 ಇಸ್ಕೊಂಡಿದ್ದೆ. 4 ಇಸ್ಕೊಂಡು ಅಮ್ಮನ ಹತ್ರ ಆಮೇಲೆ 2 ಕೊಟ್ಟೆ. ಮನೆಯಿಂದ ಚಿತ್ರಾನ್ನ ತಗೊಂಡಿದ್ದೀರಾ, ಇಲ್ಲಿ ಪಲಾವಿ ಕೈ ಹಾಕಿದ್ದೀರಾ. ಪ್ರಸಾದನಪ್ಪ ಇದೆ, ಪ್ರಸಾದ. ಯಾರೇ ಸಿಗ್ಬೇಕು ಅವ್ರಿಗೆ ಸಿಗೋದು ನನಗೆ. ಚಿತ್ರಾನ್ನ ಏನು ಯಾವಾಗೂ ಸಿಗ್ತೈತೆ, ಪಲಾವ್ ಸಿಗಲ್ವಾ? ಚಿತ್ರಾನ್ನ ಪ್ರಸಾದ ಸಿಗ್ಬೇಕು. ಚಿತ್ರಾನ್ನ ಇಲ್ತಾನ ಅಲ್ಲಿ ತಿಂದ ನಾನು. ಚಿತ್ರಾನ್ನ ಕೆರೆಗೆ ಹೋಗೋಣ. ಇಲ್ಲೇ 10 ಕಿಲೋಮೀಟ್ರು ಅಂದವೆ. ಕೆರೆ ಅದೊಂದು, ಏನು ಕೆರೆ ಅಂತ ದೊಡ್ಡದು ಜಾಗ. ಹೆಂಗ ಗೊತ್ತಾ ಫೋಟೋ ತಗೊಳಕ್ಕೆ? ನೀವಿಬ್ರು ಫೋಟೋ ಶೂಟ್ ಮಾಡ್ತೀವಿ ಬಾ. ಬಂತು ಯಾರೋ ಈಜಾಡಂಗೆ ಈಜಾಡ್ಬೋದು. ನಾನು ಹೋಗಲ್ಲಪ್ಪ. ಜಾಗ ನೋಡಿ ಫಿದಾತೀರಾ. ನಾನು ಅಲ್ಲೇ 2ನೇ ಸಲ ಏನು ದಿವಸ ಬೆಳಗ್ಗೆ ಎದ್ದು ನೀರು ನೋಡಿ ಎಷ್ಟು ಕಮ್ಮಿ ಆಗ್ಬಿಟ್ಟದೆ. ಮಳೆ ಇಲ್ವಲ್ಲ ಈ ವರ್ಷ. ಅಯ್ಯೋ ಅಣ್ಣ, ನಾನು ಬಂದಾಗ ಹೆಂಗಿತ್ತು ಗೊತ್ತಣ್ಣ ಇದು. ಗೈಸ್, ಈ ವಿಡಿಯೋದಲ್ಲಿ ತೋರಿಸಿ ನೋಡ್ರಿ, ಹಳೆ ಸ್ಟಾರ್ಟಿಂಗ್ ವ್ಲಾಗ್ಗಳಲ್ಲಿ ಈ ಕೆರೆ ಹೆಂಗಿತ್ತಪ್ಪ ಅಂತಂದ್ರೆ ಸೀಬೇಕಾಯಿ ಎಲ್ಲವೇ. ಅಯ್ಯೋ ನೀನು ಗೈಸ್, ಈ ಕೆರೆ ನಾನು ಬಂದಾಗ ಅವಾಗ ಎಷ್ಟು ತುಂಬಿತ್ತು ಅಂತಂದ್ರೆ ಇವಾಗ ಎಲ್ಲ ಖಾಲಿ ಬಿಟ್ಟದೆ. ಏನಪ್ಪ ಕತೆ ಇದು? ಅಣ್ಣ ಇದು ನೋಡಿದ್ದೆ ನಾನು ವ್ಲಾಗಲ್ಲಿ, ಇದ್ದು ಈ ಕೆರೆ ತೋರಿಸಿದ್ನಲ್ಲ ಅವಾಗ, ಹೆಂಗಿತ್ತು ನೋಡ್ದ? ನೀರು ಕೋಡಿ ಹತ್ತಿತ್ತು ಅವಾಗ. ಇವಾಗ ಎಲ್ಲ ಹೆಂಗಾಗ್ಬಿಟ್ಟ ನೋಡು. ನೀರಿಲ್ವಂತೆ, ಹೆಂಗಿತ್ತು ಗೊತ್ತಾಯ್ತು. ಒಂದ್ಸಲ ವಿಡಿಯೋ ತೋರಿಸಿದ್ದೆ, ಹೆಂಗಿತ್ತು ಗೊತ್ತಾದು. ತುಂಬ ಅಲ್ಲಿ ಆಯ್ತು ನೋಡೋದು, ವ್ಯೂ ಪಾಯಿಂಟ್ ಥರ ಅದು. ಅದು ಪೂರ್ತಿ ಮುಚ್ಚಾಬಿಟ್ಟಿತ್ತು ಅಲ್ಲಿ. ಅದ್ರ ಮೇಲೆ ಒಂದು ಅಡಿ ನೀರಿತ್ತು. ಅಲ್ಲಿ ಮುಂದೆ ಇಲ್ವಾ? ಅದಲ್ಲ ಓದ್ತಿಲ್ವ ಅವರು? ನೀರು ತುಂಬೋದ್ರ ಕೆರೆ ಅಲ್ಲ, ಅದೇ ಕೋಡಿ ಆ ಕಡೆ ಮೂಲೆಗೆ. ಮಳೆ ಇಲ್ಲ ಈ ಸಲ, ಅದಕ್ಕೆ ನೋಡಿ ಚಿಕ್ಕಮಗಳೂರು ಮಳೆ ಇಲ್ಲ ನೋಡಿ. ಬೆಟ್ಟ ಗುಡ್ಡ ಕಾಡಲ್ಲಿ ಮಳೆ ಇಲ್ಲ. ಅವ್ರು ನೋಡಿ ಯಾರು ಹೆಂಗಾನ ಮಾಡ್ಕೊಳ್ರಿ, ನಿಮ್ಗೆ ಏನು ಟೆನ್ಷನ್, ನಮ್ಗೆ ಏನು ಟೆನ್ಷನ್ ಅಂತ ಅವಣ್ಣ.
ಒಟ್ನಾಗೆ ನಿಂಗೆ ಎಂತ ಕತೆ ನಿಂದು ಅಂತ ಅವ್ರಿಬ್ರು ಕೊಡೋದು ಜೋಡಿಗಳಿಗೆ ನಾರ್ಮಲ್ ಹರಿಯೋದಕ್ಕಿಂತ ಜಾಸ್ತಿ ನಡೆದೈತೆ ಅಲ್ಲ, ಅದಕ್ಕೆ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟಾರೆ. ಮುಂಚೆಲ್ಲ ಓಪನ್ ಐತಂತೆ ಅಲ್ಲಿ, ಇಲ್ಲೆಲ್ಲ ಈಜಾಡೋಂತೆ ಆರಾಮಾಗಿ. ಇಲ್ಲಿಂದ ಹೋಗಿ ಅಲ್ಲಿ ಇದೈತಲ್ಲ ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡು ಎಲ್ಲ ಈಜೆಲ್ಲ ಹೊಡೆಯೋರಂತೆ. ಎಲ್ಲ ಬೆಟ್ಟದ ನೀರು ಕೆರೆಗೆ. ಜೋಪಿನ ನೀರು ದೋಪಿನ ನೀರಲ್ಲ, ಅಷ್ಟು ಬೆಟ್ಟ ಗುಡ್ಡ ನೀರಲ್ಲಿ ಜೋಡಿಗೆ ಬಂತವ್ರು ಹೆಂಗಿರ್ತಾರೋ. ಸುಮಾರು ಒಂದು 2-3 ಅವರ್ ಕಂಟಿನ್ಯೂಸ್ ಮಳೆ ಹೊಡ್ಬಿಟ್ಟು ತುಂಬ ಇದು ಅಷ್ಟು ಇದಿಲ್ಲ ನೋಡಿ ಕಡೆ ಸರಿ. ಹಾಂ ಈಜಾಡ್ತೀವ ಇನ್ನು ಥೂ ಅಂತೆ ಭಯ ಆಯ್ತಿಲ್ವ ಕೆಳಗೆ ನೋಡೋ ಒಂದ್ಸಲಿ. ಇವಾಗ ಏನಕ್ಕಲ್ಲ ಮಾವು ಏನು ನಡೆಯಮ್ಮ ಭಯ ನೋಡೋ ಕೈಯಲ್ಲಿ ಹೆಂಗೆ ಹಿಡ್ಕೊಂಡು ನೋಡು. ನಮ್ಮಂಗೆ ಅಲ್ಲೇ ಭಯ ಆಯ್ತು. ಭಯ ಎಲ್ಲ ಓದ್ತೈತಿ. ಅಮ್ಮ ತಿರ್ಗ್ಸತ್ ಕಣಮ್ಮ, ನೀರು ಹಾಸಿ ಬಿಡಕ್ ಇದು ತೂಬು. ಬರ್ಲ ಹೇಳ್ಸಣ ಇಂಥದ್ದು ಹೇಳ್ಕೊಡ್ತೈತನಾ. ತೂಬ್ ಕಣಮ್ಮ ನೀರು ರಿಲೀಸ್ ಮಾಡಕ್ಕೆ ಆಗೋ ಅಲೋಡ ಮಾಡ ಅಲ್ಲಿ ಅವಾಗ್ತಿರೋದು. ಇಲ್ಲಿ ಇಸ್ಬಿಟ್ಟು ಹೋದಿರ ಮನೆಗೆ ಅಂತ ಕಟಾಕ್ಬಿಡೋಣ ಇಲ್ಲಿಗೆ ಕೈ 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 ಕಂಬಿಗೆ. ಯಜಮಾನ ನಮ್ನ ಏನಾರ ಮಾಡ್ತಾನಂತ ಯಜಮಾನ್ರಿಗೆ ಬೇರೆ ಕಡೆ ಆಫರ್ ಬಂದಿದಾವ ಈಗ. ಯಾರು ಇದ್ರಾಗೆ ಅದು ಹಂಗ ಹೋಗ ಗೊತ್ತ ಅಲ್ಲಿ ಕಿತ್ಕೊಂಡು ಒಳ್ಳೆ ಇಲ್ಲಿವರೆಗೂ ಇತ್ತು. ನಾವು ಲಾಸ್ಟ್ ಟೈಮ್ ಬಂದಾಗಿದ್ದಲ್ಲ ಮುಟ್ಬಿಟ್ಟು ಇದ್ರ ಮೇಲೆ ಒಂದು ಅಡಿ ಇತ್ತು, ಅರ್ಧ ಅಡಿ ಇತ್ತು ನೀರು. ನಾನೊಂದು 6-7 ತಿಂಗಳಾಯ್ತು ಬಂದು ದೀಪಾವಳಿ ಟೈಮಲ್ಲಿ ಬಂದಿದ್ದೀವಿ. ಕರೆಕ್ಟ್ ದೀಪಾವಳಿ ಹಬ್ಬ ಮೆಲ್ಲಗೆ ಅದು ಅಲ್ಲಾಡುತ್ತೆ. ಅಣ್ಣ ಒಂದೊಂದೇ ಮಜಾಕಂತದೆ. ವೆರಿ ಟೇಸ್ಟಿ ವೆರಿ ಟೇಸ್ಟಿ ವೆರಿ ಸ್ಪೈಸಿ ಅಂತ ಅಣ್ಣ ಒಂದೊಂದೇ ಮಜಾಕಂತದೆ. ಅದು ನೋಡಿ ತಗೊಳ್ಳೆ ಯಾವ ನಾನು ಹೆಂಗ್ ತಾಣ 100 ರೂಪಾಯಿ ಕೊಟ್ಟಿ ಅಂತಂದ್ರೆ ಕಾಲಿಂದ ಆಗೋದು ನೋಡಲಿ. ಹಿಂಗ್ ಕಡೆ ಫೋಟೋ ತೆಗಿತೀನಿ. ಹಾಂ ಹಿಂಗ್ ಕಡೆ ತೈ ಫೋಟೋ ತೆಗಿತೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮಾಡು ಐ ಲವ್ ಯು ಗಂಗ್ಬರಪ್ಪ ಅನ್ನೋ ನೋಡಿ. ನೀರು ಇದ್ರೆ ಕಥೆನೇ ಬೇರೆ ಚೆನ್ನಾಗಿರೋದು. ಈಜಾಡಂಗಿದ್ರೆ ಆಡೋತಾಯಿ ಬಟ್ಟೆ ಗಿಟ್ಟೆ ತಂದಿದ್ರೆ ಇದೇ ಫಸ್ಟು ಗೈಸ್ ನಾವು ಬಂದಿರೋದು. ಅದು ವಸಂತಮ್ಮ ಅಳಿಯ ಮಗಳ ಜೊತೆ ಆಚೆ ಬಂದಿರೋದು. ಅಣ್ಣ ಇದು ಕೋಡೆ ಆದರೆ ವರ್ಷಕ್ಕೊಂದ್ಸಲಿ ಬಲಿ ಒಬ್ಬ ಫಿಕ್ಸ್ ಅಂತ ಸಾಯಿದ್ರು ಒಳಗಡೆ. ಅವ್ರು ಬಂದಿದ್ದಾರೆ ಅವ್ರ ಮನೆಗೆ ಅಲ್ಲಿ ಒಂದ್ಸಲಿ ಅವ್ರು ಹೇಳಿದ್ದು. ಗೈಸ್ ಯಾರೋ ಚಿಕ್ಕಮಗಳೂರಿಗೆ ಕಮೆಂಟ್ ಮಾಡಿರಿ. ಅಯ್ಯನ ಕೆರೆ ಅಯ್ಯನ ಕೆರೆ ಅಂತಾರೆ ಇದಕ್ಕೆ. ಇದು ಕೋಡೆ ಐತು ಅಂತಂದರೆ ಫಿಕ್ಸ್ ಅಂತ ಅಣ್ಣ ಒಬ್ಬರು. ಅದು ಅವಾಗಿಂದನೂ ಜಮಾನಿಂದನೂ ಅದು ಇದು ಒಂಥರ ಫ್ಯಾಕ್ಟ್. ಅದು ಫಿಕ್ಸು ಕೋಡೆ ಆಯ್ತಾ ಈ ಫಿಕ್ಸ್ ಈ ಕೋಡೆ ಆಯ್ತಾ ಈ ಊರವ್ರಿಗೆ ಫಿಕ್ಸ್ ಆಗೋಗಿರ್ತದೆ. ಈ ಸಲ ಒಬ್ರು ಹೋಗ್ತಾರೆ ಅಂತ. ನಾವು ಬರೋ ಟೈಮಲ್ಲಿ ಒಬ್ರು ಆಗಿದ್ದು. ಅದಕ್ಕೆ ಪೊಲೀಸ್ನವರೆಲ್ಲ ಫುಲ್ ರಿಸ್ಟ್ರಿಕ್ಟು. ಅದು ಬೆಳಗ್ಗೆ ಹೊತ್ತು 7 ಗಂಟೆ ಅಷ್ಟು ಬಂದು ಹೊಟ್ಟಾಗಿವೋ. ಆಮೇಲೆ ಬಿಡ್ತಿರಲಿಲ್ಲ, ಬಂದು ಕಾಯೋರು ಗಾಡ್ಗಳಿಲ್ಲಿ. ಎಂಟ್ರಿಕೆ ಕಾಯಿ ಹೆಂಗೆ ಹೇಳು ಎಂಟ್ರಿ ಕಾಣೋದು ತೋರಿಸ್ತೀವಿ ನೋಡಿ ಇಲ್ಲಿ. ಹೆಂಗ್ ಗೊತ್ತಾ ಇವು ತೋರಿಸ್ತೀನಲ್ಲ ಹಿಂಗೆ ಹಿಂಗೆ ಹೊಡೆದ ಹಿಂಗೆ ಕಚ್ಕೊಂಡು ನೋಡಂಗೆ. ಯಾಕೆ ಕಚ್ಕೊಳಲ್ಲ ಒಂದು ಕೂತ್ಕೊಳ್ಳಿ ನೋಡ ಹಣ್ಣು ಮೇಲೆ ಹೆಂಗ್ ನೈಸ್ ಕೂತದೆ. ಓಯ್ ಅಣ್ಣ ಸುಮ್ಮನೆ ನಾವು ಬಿಡ್ಸಕ್ಕಾಗಲ್ಲ ಆಮೇಲೆ ಯಪ್ಪ ಮಾಡಿದ್ರೆ. ಏಯ್ ಅಣ್ಣ ಅಲ್ಲಲ್ಲಿ ಒಂದೊಂದ್ಸಲಿ ಗುಡ್ಡೇನು ಹೊಟ್ಟದ. ಏನ್ ಸೊಪ್ಪದು ಅಜ್ಜಿ ಕಮರ್ಷಿಯಲ್ ಆಗಿ ವಿಚಾರ ಮಾಡ್ತಾರೆ. ಕಿತ್ಕೊಳ್ಳಮ್ಮ ಅನ್ಕೊಂಡೆ ಸ್ವಲ್ಪ ತಾಯಿ ಕಿತ್ಕೊಡಿವಂತೆ ಅವ್ರು ಹೇಳಿದ್ರು ಹೋದ್ರು ಹೇಳಿದ್ರೆ ತಣ್ಣತಾರೆ. ಅಲ್ಲೊಂದು ಸ್ವಲ್ಪ ಜನ ಈಜಾಡ್ತಾವ್ರೆ. ನಾವು ಬಟ್ಟೆ ಗಿಡ ತಗೊಂಡು ಈಜಾಡ್ಬೋದಿತ್ತು.
ಯಾರು ನಾವಿಬ್ಬರೇ ಇದ್ರೆ ಇದೇ ಬಟ್ಟೆಗೆ ಈಜಾಡ್ಬೋದಿತ್ತು. ಬಾ ಆಡೋಣ ಇವಾಗೇನು. ಏನು ಇವರೆಲ್ಲ ಅವರಲ್ಲ. ಇವರೆಲ್ಲ ಇದ್ರೆ ಏನಾಗ್ತದೆ? ಅಂಡರ್ವೇರ್ ಏನು ಮಾಡ್ತೀಯ? ಅಂಡರ್ ಹಿಂಡ್ಕೊಂಡು ಅದೇ ವಾಪಸ್ಸು. ಇಲ್ಲಾಂದ್ರೆ ಅಂಡರ್ವೇರ್ ಬಿಚ್ಬಿಟ್ಟು ಲೆಕ್ಕಿ ನೀರಲ್ಲಿ ಸ್ನಾನ ಮಾಡಿ ಆಮೇಲೆ ಕ್ಯಾಚ್ ಹೋಗ್ಯೋದು. ಎಲ್ಲ ಮೀನು ಹಾಕ್ತೀನಿ ಬಿಡೋದು ಹಾಕ್ತೀನಿ ಇದನ್ನ ಹಾಕ್ತೀನಪ್ಪ. ಓಹೋ ಹಾಳಾದಂತೆ. ಒಂದ್ ಸ್ವಲ್ಪ ಹೊತ್ತು ಒಳಗೆ ಹೋಗು. ನೋಡಿ ಕಾಣ್ತಲ್ಲ ಕಾಣ ಓದೋದು ಹಾಳಾದಿದ್ದು ಡೀಪ್ ಐತೆ. ಅಯ್ಯೋ ಬೇಜಾನ್ ಹಾಳೈತೆ. ಇದೆಲ್ಲ ಈ ವರ್ಷದ ನೀರಲ್ಲ ಇದು. ಹೋದ ವರ್ಷದೇನೆ. ಅಮ್ಮ ಇದನ್ನ ಕ್ಯಾಚ್ ಹಿಡಿ, ನಾನು ಅಲ್ಲಿಗೆ ಹೋಗ್ತೀನಿ. ಹೋಯ್ತು ಬಿಡು. ಅಣ್ಣ ಅದೊಂದು ಪೀಸ್ ತಗೋದ್ನ. ಏಯ್ ಬೇಡ ಕಣಮ್ಮ, ನೀವು ಅಣ್ಣ ನೋಡಿ ಹೆಂಗ್ ಕೆಲಸ ಮಾಡ್ತದೆ ಇದು. ರೆಡಿ ಪಕ್ಕ ಪ್ಯಾಂಟ್ ನೆಂದತದೆ. ನಾನು ಏನಂದೆ ಅನ್ಕೋ ಪಾಪ, ಯಾವ್ದಾರ ಮಸ್ಲೆ ಪಸ್ ಹಾಕೊಂಡ್ರೆ ನನಗೆ ಕೆಳಂಗಿಲ್ಲಪ್ಪ. ಆಮೇಲೆ ಮಸ್ಲೆ ಪಸ್ ಹಾಕೊಂಡ್ರೆ ನನಗೆ ಕೆಳಂಗಿಲ್ಲ. ಮಸ್ಲೆ ಬೇರೆ ಅವೇಂತರ ಇದ್ರಾಗೆ. ಏನಮ್ಮ ಹಿಂಗೆ ಫೋಟೋನ ಹೋಗ ಅಲ್ಲಿಗೆ ಪರವಾಗಿಲ್ಲ, ಚೆನ್ನಾಗಿರ್ತದೆ. ಹೋಗೋಣ. ನಾನ್ ಬರಲ್ಲಪ್ಪ, ನಾನು ಅನ್ಕೊಂಡು ಬೇಜಾನ್ ಜವಾಗಳವೆ. ಯಾವ ದೇವಸ್ಥಾನಕ್ಕೆ ಹೋಗ್ಬಿಡು, ಮುಂದೆ ನೀರಾಗಿದೆ, ಯಾರಂಗೆ ಹಿಡಿತಾರ. ಬೇಡ ನಾವು ದೇವಸ್ಥಾನ ಅಡಿಕೆ ಮಾಡ್ಕೊಂಬಂದೆ, ನೀರೇ ಬಿಟ್ಟು ಗೊತ್ತಾ ಹೆಂಗ ನೀರೇ ಬಿಟ್ಟು ಹೇಳಿದ್ರೆ ಬೈಕು ಪ್ರಯತ್ನ ಇಲ್ಲ. ಚೈಲ್ಡ್ ಅಂತಾನ. ಹೌದಲ್ಲ, ಇವಾಗ ನೀನು ಏನೇನು ಮಾಡ್ಕೊಂಬಂದಿ ಎಷ್ಟು ನಾವು ಬಂದೇ ನಾವು ಏನು ಮಾಡ್ಕೊಡ್ತೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಂದು ಮನೆಗೆ ಹೋಗ್ಬೇಕು. ಆವಾಗ ಏನೋ ದೇವ್ರ ತತ್ವಸ್ತಂತದೆ. ದೇವ್ರು ಅಲ್ಲೇ ಇದು ಸ್ಪಾಟ್ ದೇವ್ರಿದು, ಅಲ್ಲೇ ಸದಸ್ತು ಅಂತು. ಅಲ್ಲೇ ಇವಾಗ ಡೈಮಂಡ್ ಫಾಲ್ಸ್ಗೆ ಹೋದ್ರೆ ಒಂದ್ ತೊಟ್ಟಿರಲ್ಲ ಬತ್ತಾಗಿರ್ತದೆ ಅದು. ನಡೆಯೋಣ, ಹೋಗಿ ಆಸೆ ಇದ್ರೆ ಹೋಗೋಣ. ತಲೆಗಟ್ಕೊಂಡ್ಬೋಣ, ನಾನು ಇದ್ದೀನಿ. ಎಲ್ಲೋಗ್ಬೇಕು ಗೊತ್ತಾ? ಅವಾಗ ಇಬ್ರು ಇದಾದ್ರೆ ಟ್ರಿಪ್ ಬಂದ್ರೆ ಹೋಗ್ಬೇಕು. ಅದು ಯಾವ್ದೋ ಫಾಲ್ಸ್ಗೆ ಹೋಗಿರಲ್ಲ, ಎಲ್ಲಿ ಬಿದ್ದು ಆಡಿ ಯಾವ ಊರ್ತ ಅದು ಯಾವ್ದೋ ಫಾಲ್ಸ್ಗೆ ಹೋಗಿ ಇದು ಮಾಡಿದ್ರಲ್ಲ ನೀವೆಲ್ಲ. ಚೊಂಬ್ತಾಂಡ್ ಎತ್ಕೊಂಡು ಬಂದಿನ ಅವ್ರು ವಾಟಕ್ಕೆ ನೋಡ್ರಿ ಹಿಂದಗಡೆ. ನಾನ್ ಬರಲ್ಲಪ್ಪ ಅಲ್ಲಿಗೆ, ಇವ್ರಿಬ್ರು ಬಂದು ನಾನು ಬರ್ತೀನಿ. ತಾಯಿ ಸೀರೆಲ್ಲ ಬೂಸ್ಟ್ ಆಗ್ತದೆ ಅಷ್ಟೇ. ನಿನಗೆ ಮಂಡಿದಾಗ ಬಂದ ನೀರು, ನಾನು ನೀರೊಳಗೆ ಹಿಡಿಯಲ್ಲಪ್ಪ. ನೋಡ ಒಂದು ಎದ್ದು ಒಂಚೂರು ಏನು ಮಾಡ್ಕೊಂಡಿದ್ದೆ ನಾನು. ಬರೋಣ, ಬೇಡಪ್ಪ ಸೆಲ್ಫಿ ಅಂತ ಕಂತೀವಿ. ಅಲ್ಲಿ ಇಲ್ಲೇ ತಗೋಣಪ್ಪ ದಡದಿಂದ. ಇಲ್ಲಿ ತಗೊಂಡು ನೀರು ಬಂದೇ ಬರ್ತದೆ. ಓಹೋ ಅಲ್ಲೇ ಹೋಗಿ ತಗೊಂಬ. ಬೇಡಪ್ಪ, ನಾನು ನೀರೊಳಗೆ ಹಿಡಿಯಲ್ಲಪ್ಪ. ನಾನೇನೋ ನಮ್ಮ ಮುಳುಗಿ ಎಲ್ಲ ಹೋದ್ರೆ ಮಸಳೆ ಸಿಟ್ಕೊಂಡೆ ನೀನೇ ಕಾಣಪ್ಪ. ನಾನು ಬರಲ್ಲ ಅಂತಿದ್ದ, ಬರ್ಸ್ಕೊಂತ ಇದ್ಯಾ, ಕರ್ಸ್ಕೊಂತ ಇದ್ಯಾ. ಅಯ್ಯೋ 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 ದೇವ್ರೇ ಯಪ್ಪ, ಮಸ್ತಾಗಿ ಸಿಡ್ಕೊಂಡ್ರೆ ಅಪ್ಪಂಗೆ ನಾನು ನಂದೇನ ಕೇಳಂಗಿಲ್ಲ ಅಪ್ಪ. ಯಜಮಾನ್ರು ಕೇಳ್ರೆ ನಾಗೇಶ್ ಅಣ್ಣ ಕಾರಣ ಅಂತೀನಿ. ಇನ್ನೇನು ಇಲ್ಲ, ಎಲ್ಲ ತಿನ್ಕೊಂಡ್ ದೋಸ್ತಲಿ ಮಾಡ್ತಾರ. ಹಿಂಗ ವಿಡಿಯೋ ಮಾಡ್ಕೊಂಡಿದ್ದೀನಿ, ತಗೊಂಡಿದ್ದೀನಿ. ನಿಂಗೆ ಏನು ಗೊತ್ತಿಲ್ಲ ಇವೆಲ್ಲ ಪೋಸ್ಗಳೆಲ್ಲ. ಇವೆಲ್ಲ 1947 ಪೋಸ್ಗಳು ಇವೆಲ್ಲ. ಮತ್ತೆ ಈಗಿನ ತೋರ್ಸಪ್ಪ. ನಾನು ನೀನು ಹುಡಿದ ತೋರಿಸ್ತೀನಿ, ಇಂಚೆ ತೋರ್ಸಲ್ಲ. ಇವ್ನು ನೋಡಿ, ಇವನು ಬಾರ ಹಿಂದೆ ಬಾರಮ್ಮ, ಬರ್ಲಾ. ಅಲ್ಲಿ ಜಗ ತಡಿ ಮಾವ್, ಹಂಗೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಬಾರಣ, ನೀನು ಬೇಡ ಬೇಡ, ಅಲ್ಲಿ ಜಾರ್ತದೆ. ಸಾಕು ಬರ್ರಿ, ಇಷ್ಟು ಬಂದಿದ್ದೀನಿ. ಸೆಲ್ಫಿ ತಕ್ಕ ಇಲ್ಲಿ ಬಾ ನೀನು. ಆಯ್ತಲ್ಲ ಸೆಲ್ಫಿ ತಗೊಂಡಿದ್ದು? ಇಲ್ಲ ಆಯ್ತಾ, ಅಲ್ಲೇ ಟೈಮ್ 2 ಗಂಟೆ ನೋಡಿರಿ. ಹೋಗಿ 5 ಗಂಟೆ 6 ಗಂಟೆ ಬರ್ತದೆ. ಅಲ್ಲೋ ಹೋಗೋಣ. ಓಹೋ ಯಾಕೋ ನೀನು ಇಲ್ಲೇ ಈಗ ಸರ್ ಕಳ್ಸಂಗಿದ್ದೀನಿ. ನಾನು ವಾಪಸ್ ಮನೆ ಕಡೆ ಕಳ್ಸಂಗೆ ಕಾಣಲ್ಲ ನೀನು. ಏನು ಕೇಳ, ಏನೋ ಬಲಿ ಕೊಡ್ತೀಯಾ? ಕೋಡಿ ಆದ್ಮೇಲೆ ಬಲಿತಂತಿದ್ದು ಇವತ್ತೇ ತಕ್ಕ ಕೊಟ್ಕಿಸ್ಬಿಟ್ಟು ಆಮೇಲೆ ಅಡ್ವಾನ್ಸ್ ಆಗಿ ಮುಳ್ಳುಗಾರ ಸೇರ್ಕೊಬಿಟ್ರೆ ಮುಂದೆ ತಗೋಬೇಕಷ್ಟೇ. ಅಣ್ಣ ಕಣ ಮಾಡಲ್ಲ ಯಪ್ಪ, ಅಣ್ಣಂಗೆ ನಾನು ಮಗಂತ ಅಂದ್ಬಿಟ್ಟ. ಅಯ್ಯೋ ಹೋಗಪ್ಪ, ನಾನು ಅನ್ಕೊಂಡದೆ. ಓಹೋ ನೋಡ್ದೇನ್ರಿ. ಕನ್ನಡ ಮೇಘದ ಜುಟ್ಟು ಹಾಕೋದು ನನ್ನ
ನೋಡಿ ಸಾಕಣ ತಡಿಯಮ್ಮ ತೆಗಿತೀನಿ. ಪಾಪ ಕೊಚ್ಕೊಂಡ್ರೆ ಬರೋ ಸುಮಾರಲ್ಲ. ಅಣ್ಣ ಕಡೆ ಮಾಡಲ್ಲ ನಾನಂತೆ ನಾ ತೆಗಿತೀನಿ ತಡಿಯಮ್ಮ. ಡಿಸೈನ್ ಆಗಿತ್ತು. ನಾನು ಕೂಡ ನಿಂಗೆ ಯಪ್ಪ ನೋಡಿ ಈ ಕಡೆ ಎಷ್ಟವೆ ಇಲ್ಲ ನೋಡಿ ಯಾವ ಪಡಿ ಹೊಡ್ತಿದ್ದೀನಿ ನಾವು ಅಮ್ಮಂಗೆ ತಲೆ ಅಮ್ಮ ನಾನಲ್ಲ ಈ ನನ್ನ ಮಗನೇ. ಯಪ್ಪ ಹೊಡ್ದಿರೋ ಯಾರು ಬೇಕಲ್ಲಪ್ಪ ಗೊತ್ತಾಯಿಲ್ಲ ನೋಡೋ ಎಲ್ಲ ಹೆಂಕಚ್ಕೊಂಡ್ಬಿಟ್ಟು ಸುತ್ತಾಕೊಂಬಿಟ್ಟು ಹೋಗಿ ಬಿಡ್ಸೋಣ ನೋವು ಅಣ್ಣ ಬಿಡಿಸ್ಬಾರ್ದು ಕೂದಲೇ ಕಿತ್ಕೊಂಬತ್ತಾವ ಪಾಪ ಕಿತ್ಕೊಂಬತ್ತಾವ ನೋಡುವ ಹಂಗೆ ಮಾಡೋ ನೋಡಿದ ಇವ್ರು ಏನು ಬುದ್ಧಿ ಕಲ್ತಾರ್ರಿ ಗೂಡ್ಗೆ ಇಟ್ಬಿಟ್ಟವ್ರಲ್ಲ. ಏನು ಕಷ್ಟ ಇನ್ನದು ಏನು ಹೇಳೋದು ಬಿಡ್ಸೋಣ ಏನಮ್ಮ ಹಿಂಗೆ ಕಚ್ಕೊಂಡವೆ. ಅದು ಇರೋದಕ್ಕಿಂತ ಅಮ್ಮ ತಲೆ ಹೊಡೆದಿದ್ದೀರಲ್ಲ ಹೊಡೆದಿರೋದು. ಅರಸೀಕೆರೆ ಬಿಟ್ಟು 60 ಕಿಲೋ ಅರಸೀಕೆರೆ ಬಿಟ್ಟು 16 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಊಟಕ್ಕೆ. 7 ಗಂಟೆ ಮಾಡಿರೋ ಚಿತ್ರಾನ್ನ ಖಾಲಿ ಬೇಜಾರು ಮಾಡ್ಕೊಂತ ಅಂದ್ಬಿಟ್ಟು ಚಿತ್ರಾನ್ನ ತಿನ್ನಕ್ಕೆ ಹೋಗಿ ಬಂದಿದ್ದೀವಿ. ಬರೇ ತಾಯಿ ಬರ್ರಿ ತಾಯಿ ನಿಮಗೂ ಪ್ಲೇಟ್ ಬಾ. ಅಡಿಕೆ ಪ್ಲೇಟು ತಿನ್ನ ಪುಣ್ಯ ಮಾಡಿರ್ತಾರೆ ಚಿತ್ರಾನ್ನ ಸೂಪರ್ ಆಗದೆ. ಜಾಮೂನ್ ಬೇರೆ ಇದೆ ಬೇಕಾ ಬೇಡ ಬೇಡ ಬರ್ರಿ ತಗೋಣ. ಅಣ್ಣ ಪಾಪ ಬೋಂಡ ಸಿಕ್ಕಿದ್ರೆ ನಂಗೂ ಚೆನ್ನಾಗಿ ತಿನ್ಬೇಕು ಅಂತ ಆಸೆ ಇತ್ತಲ್ಲಿ ಅರಸೀಕೆರೆ ತೊಳಿಬೇಕವನ್ನ. ಏನು ಹಾಕೋಣ ಏನಾಗಲ್ಲ ನಾವು ಅಲ್ಲಮ್ಮ ನಿಮಗೆ ಮಿಕ್ಸರ್ದು ಇಟ್ಕೊಂಡು ಅಂತ ಹೇಳಿದ್ನಲ್ಲ ಖಾಲಿ ಆಗೋಯ್ತು. ತಿನ್ಬಿಟ್ರ ಎಲ್ಲ ತಿಂದಿಲ್ವ ಕಾರಲ್ಲಿ ನೋಡ್ದ ಅವ್ರು ಮಾತಾಡ್ತಾವ್ರೆ ಇವ್ರು ಅವಲ್ಲ ಯಾವ ಯಾವ ತಮ್ಮಂದ ಮನೇಲೆ ಬರ್ಲಿಲ್ವಾ? ಏನಮ್ಮ ನೀನು ಚಿತ್ರಾನ್ನ ಅಳ್ಸೋಗಿರೋ ಚಿತ್ರಾನ್ನ ಅರೆ ಚಿತ್ರಾನ್ನ ಪ್ಲೇಟ್ 40 ರೂಪಾಯಿ. ನನ್ನ ಮನೇಲಿ ಕರ್ಕೊಂಡು ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳಿ 40 ರೂಪಾಯಿ ಅಂತ ಹೇಳು. ಅದೇ ಜಾಮೂನ್ ತಿನ್ನಕ್ಕೆ ಗೊಜ್ಜು ಹಾಕ್ಬಿಟ್ಟು ಕೊಡೋಣ ಸೈಡ್ಗೆ ಇಟ್ಕಲಿ. ಸ್ಪೂನ್ ಕೊಡಿಲಿ. ಅವ್ರಿಬ್ರು ಸೇರಿ ಒಂದಾಗ ಯಾಕು ಸ್ವಲ್ಪ ಹಂಗೆ ಮಾಡಂಗಿಲ್ಲ. ಹಾ ಅದೇ ನಾನು ಹೇಳಿರೋದು. ಕೊಟ್ಟು ಬಾ. ಇದಲ್ಲಿ ತಗೊಂಡ ನನ್ನ ಜೊತೆ ಇವನ ಯಾಕಮ್ಮ ಮನೇಲಿ ಅವರೇ ತಂದಿದ್ದು ನಿನ್ನೆ. ಕೊಟ್ಬೋದು ತಗೋ ಸ್ಪೂನ್ ಇಟ್ಕೊಂಡು ಜಾಮೂನ್ ತಗೋ ಹಂಗೆ ಒಂದ ನೀವ್ ತಾಂಡಾಗ ತಗೋತಾಯಿ ನಿನಗಿದು. ಅವಳಿಗೂ ಕೊಟ್ಬಿಡಪ್ಪ ಅಲ್ಲೇ ಪಕ್ಕ ಕೂತ್ಕೊಳ್ಳಿ. ಇಲ್ಲ ಇಳಿಯಲ್ಲ ಅಲ್ಲಿ. ಸರ್ವ್ ಮಾಡ್ತೀನಿ ಕೂತ್ಕೊಳ್ರಿ ನೀವು. ಒಂಚೂರು ತಗೊಳ್ತೀನಿ ತಗೊಳ್ರಿ ಕಮ್ಮಿ ಐತಿದು ಸಾಗ್ಬಿಡದೆ ಕಮ್ಮಿ ಐತಿದು. ನಾಷ್ಟಕ್ಕೆ ಅಂತ ಮಾಡ್ಕೊಂಬಂದಿದ್ದು ನಾವು ಇದನ್ನ ಇವು ಅಣ್ಣ ಮಾಡಿದ ಕೆಲಸ. ನಾನಾ ಯಪ್ಪ ಅಲ್ಲಿ ಪಲಾವ್ ಇಸ್ಕೊಂಡಿದ್ದಾರಪ್ಪ. ನೀವು ಪಲಾವ್ ಇಸ್ಕೊಂಬಂದು ಸೈಡ್ ಸ್ವಲ್ಪ ಕೊಟ್ಟೆ ಯಾರು ಹಿಡಿಲಿಲ್ಲ ಅಷ್ಟೇ. ಏನೋ ಅಲ್ಲೇ ಸ್ಟಾಪ್ ಮಾಡ್ಕೊಂಡ್ರು. ಯಾರು ಚೆನ್ನಾಗಿರ್ತದೆ ಒಂಥರ ಚೆನ್ನಾಗಿದೆ ಏನಾಗಿದೆ ಸೂಪರ್ ಆಗಿದೆ. ಚಟ್ನಿ ಇದ್ರೆ ಮತ್ತೆ ಸಕ್ಕತ್ತಾಗಿರೋದು ಅಣ್ಣ. ಬೋಂಡ ಇದ್ದೀರಲ್ಲಿ ನಾನು ನೋಡ್ಬಿಟ್ಟು ಯಾಕಾದಿ ನೀನು ನಾನಾ ಮಾಡಿದ್ದು ನಿದ್ದೆ ಓದ್ತಾ ಇದೀಯ ಹಂಗೆ ಗೊರ್ರು ಅಂತ. ಇದೆಲ್ಲ ಮುಂಜಾನೆ ಬೇಕಮ್ಮ ನೋಡಿ ಬರೋಣ ನಡ್ರಿ ಹೋಗೋಣ. ಆಯ್ತು ಚಿತ್ರಾನ್ನ ತಿಂದಿದ್ದು ಅರಸೀಕೆರೆ ಹತ್ರ. ಅರಸೀಕೆರೆಯಿಂದ ಯಾರು ವಿಡಿಯೋ ನೋಡ್ತೀರಾ ಕಮೆಂಟ್ ಮಾಡಿರಿ. ನೆಕ್ಸ್ಟು ತುಮಕೂರಿಂದ ಊರು ಇಂದ 100 ಕಿಲೋಮೀಟರ್ ಅದ ಊರು. ಇನ್ನೊಂದು ದೂರ ಏನ್ಲಂಬ್ರಿ ಏನಾಯ್ತು ಕಣಮ್ಮ ಲಗೇಜಾ ಗೈಸ್ ಫೈನಲಿ ಮನೆ ಬಂದಿದ್ದಾಯ್ತು. ಯಪ್ಪ ಟೈಮ್ 6 ಗಂಟೆ 6:15 ಆಗೋಯ್ತು. ಯಾಕ್ರಿ ನಿನಗೇನು ಸುಸ್ತಾಯ್ತು? ನೀನು ಆರಾಮಾಗಿ ಕೂತ್ಕೊಂಡು ಬಂದಿದ್ದೀನಿ ಹಿಂದಗಡೆ ಬಂಡ ಸಿಗ್ಲಿವ ಕೊನೆಗೂ ಯಜಮಾನ್ರು ಮುಗಿಸ್ಕೊಂಡವ್ರೆ. ಮುಗಿಸ್ಕೊಂಡವ್ರ ಇಲ್ಲಪ್ಪ ಟೀ ಮಾಡ್ಕೊಟ್ಟೆ. ಗೈಸ್ ನಾವೆಲ್ಲ ಹೋಗಿದ್ದೀವಿ. ನಾವೆಲ್ಲ ಚೆನ್ನಾಗವ್ರೆ ಅಲ್ಲ ಕಣಮ್ಮ ಎಲ್ಲ ಗೈಸ್ ನಾವೆಲ್ಲರೂ ಹೋಗಿದ್ದೀವಿ. ಅಲ್ಲಿಂದ ನೋಡಿ ಏನು ಅಲ್ಲಿ ಯಾರೋ ನೋಡ್ಬಿಟ್ಟು ಫೋನ್ ಮಾಡಿದ್ರಂತೆ ಅಪ್ಪನಿಗೆ. ಗೈಸ್ ನಾವು ಬಂದಿಲ್ಲ ಅಂತನಾ? ಅಯ್ಯ ನಾನು ಹೇಳೋದಕ್ಕೆ ಮಾತೇ ಕೊಡ್ತಾ ಇಲ್ಲ ಕಂಟ್ರಿ ಇವರು ಗ್ಯಾಪೇ ಕೊಡ್ತಾ ಇಲ್ಲ. ನಾವೆಲ್ಲ ಹೋಗಿದ್ವಿ ಎಲ್ಲರೂ ಬಿಟ್ಟು ನಾವು ಅಪ್ಪನೊಂದು ಬಿಟ್ಟು ನಾವು ಅಪ್ಪ ಹೆಂಗೆ ಅನ್ಸ್ಬಿಡ ಮಧ್ಯಾಹ್ನ ಕೊಡ್ತೀವಿ ಇವತ್ತು. ಹೆಂಗೆ ಅನ್ಸಿರ್ಬಿಡ ನಾವು ಅಪ್ಪಂಗೆ ಪೂಜೆ ಮಾಡ್ಕೊತಾರೆ ಇವಾಗ. ಫುಲ್ ಹ್ಯಾಂಡ್ಸಮ್ ಆಗಿರೋ ತೋರಿಸ್ತಿದ್ರು ಇವಾಗ. ಟಿ ಶರ್ಟ್ ಇಟ್ಕೊಂಬತ್ತಾರೆ ಫುಲ್ಲು ಟೈಟ್ ಶರ್ಟ್ ತಗೊಂಬರಪ್ಪ. ನೀನು ಅಲ್ಲೋಗಿ ಬಂದಿದ್ದು ಸುಖ ಇದು ಸುಖ ಇದು ಭಕ್ತಿ ಅಂದ್ರೆ ಭಕ್ತಿ ಅಂದ್ರೆ ಇದು ಕಣಮ್ಮ.
ಅಳಿಯ ಮಾವ ಮಾಡಿ ಬನ್ನಿ ನಾವೆಲ್ಲ ಹೋಗೋದು ನಿನಗೇನು ಮನ್ಸಲ್ಲಿ ಬೇಜಾರಿಲ್ಲಪ್ಪ. ಏನ್ ಬೇಜಾರಪ್ಪ? ಈಗ ನೋಡು ಗೊತ್ತಾ ಎಂಟು ಸಮಾನ ಇವತ್ತು ಕಳೆ ಬಂದು ನೋಡಿ ಇವಾಗ ಒಳ್ಳೆ ಶೇವಿಂಗ್ ಮಾಡ್ಕೊಂಡಿ 3 ಜನ ಮಕ್ಳು ಹೋಗಿದ್ದೀರಾ, ಹಳ್ಳಿಮಯ ಹೋಗ್ಯವ್ರೆ. ನನಗನ ಋಣ ಇರ್ಲಿಲ್ಲ ಎಂಡ್ರಿಗೆ ದೇಶ ತಿರ್ಗ್ಸೋದು. ನೀವನ್ನ ತಿರ್ಗ್ಸಿದ್ದೀರಿ, ಒಳ್ಳೇದಾಗ್ಲಿ. ತಾಯಿ ನಮ್ಮ ದೇವ್ರು ಯಾವ್ದದು? ದುರ್ಗಾ ಪರಮೇಶ್ವರಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಮಗಳಿಗೂ ಒಳ್ಳೇದ್ ಮಾಡ್ಲಿ, ಮಕ್ಳಿಗೂ ಒಳ್ಳೇದ್ ಮಾಡ್ಲಿ. ಹೇಳಿ ಕೇಳಲಿ, ಹೇಳೋದು ಬಿಟ್ಟೋಗಿದ್ದಲ್ಲ ನೀನು. ಒಂಚೂರಾದ್ರೂ ಅಪ್ಪ ಒಂದವ್ ನೆನ್ಸ್ಕೊಳ್ಳಿಲ್ಲ ಕಣಪ್ಪ ನಿನ್ನ. ಹೌದಾ? ಒಳ್ಳೇದಾಗ್ಲಿ. ಏನ್ ಮಾಡ್ತಾರಂತ ಹಂಗೆ ಅನ್ಕೊಂಡೆ. ನಮ್ಮ ಮನೆ ಬರ್ದಾಗಿ ತೋರ್ಸೋ ಇದಿರ್ಲಿಲ್ಲ, ಈಗ ತೋರಿಸ್ತಾರೆ. ನನಗ್ ನೋಡೋ ಯೋಗ ಇಲ್ಲ. ಇನ್ನ ಎಲ್ಲ ಪ್ಲಾನ್ ಹಾಕೊಂಡ್ರೆ ತಿರುಪ್ತಿ ಅಂತೆ ಅಲ್ಲಂತೆ ಇಲ್ಲಂತೆ. ಒಳ್ಳೇದಾಗ್ಲಿ ಹೋಗ್ಲಿ. ಅಲ್ಲಿ ದೇವಸ್ಥಾನ ಅಂತೆ. ಅವಳು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದೀನಿ. ಗೈಸ್ ದೇವಸ್ಥಾನದ್ದು ಚಿಕ್ಕಮಂಗ್ಳೂರೆಲ್ಲ ಮುಗೀತು. ಇನ್ನೊಂಚೂರು ಬೇಗ ಹೋಗಿದ್ರೆ ಚಿಕ್ಕಮಂಗ್ಳೂರು ಆ ಕಡೆ ಬೆಟ್ಟ ಗುಡ್ಡಕ್ಕೆ ಹೋಗೋದಿತ್ತು. ಇವ್ರು ಲೇಟ್ ಮಾಡ್ಬಿಟ್ರು ಅಷ್ಟೇ. ನೆಕ್ಸ್ಟ್ ನಾವು ಅಪ್ಪಂಗೆ ಕರ್ಕೊಂಡು ಎಲ್ಲಾದ್ರೂ ಬೇರೆ ಕಡೆಗೆ ಹೋಗಿ ಟ್ರಿಪ್ಪು. ನಾವು ಅಪ್ಪಂಗೆ ಇವತ್ತು ಮನಸ್ಸಲ್ಲಿ ಬೇಜಾರಾಗ್ತದೆ ಅಂತ ಗೊತ್ತು. ಅಪ್ಪ ನಿಂಗೆ ಒಂಚೂರು ಅದು ಫೀಲ್ ಆಗಿತ್ತು ಎಲ್ಲ ನೋಡಿದ್ದೀನಿ ನಾವು. ಇವತ್ತು ಒಂಚೂರು ಫೀಲ್ ಆಯ್ತು ಹೇಳಪ್ಪ. ನಾನು ಮದುವೆ ಆಗಿನ ಮುಂಚೆ ತಿರುಗಿದ್ದೀನಿ, ಈ ಕಮ್ಮಂಗಿ ಎಲ್ಲ ತಿರುಗಿರ್ಲಿಲ್ಲ. ಎಷ್ಟೊತ್ತ ಈಗ ನಾ ತೋರಿಸ್ತಾ ಇದ್ದೀನಿ. ಅವಾಗ ಯಾರು ನಿನ್ ಮಕ್ಕಳಿಗಿರ್ಲಿಲ್ಲ, ಬೇಕು ಅಂತಾನೆ ಆಗಿರೋದು. ಅವಾಗ ಯಾರು ಇರ್ಲಿಲ್ಲ. ಇಲಾಸ್ ಬಂದಿದ್ಕೆ ನಾನೇ ಬಂದಿದ್ದೀನಿ ಹುಡುಕಿ. ಓ ನಾನೇ ನಿನ್ ಹುಡುಕೊಂಡ್ ಬಂದಿದ್ದು. ಇರ್ಲಿ ತಗೋ ಏನು ಇರ್ಲಿ ತಗೋ. ಅಲ್ಲ ಇವಾಗೂ ಹ್ಯಾಂಡ್ ಸಂಬ ಏನು ಅಪ್ಪಂಗೆ ಇನ್ನ ಹುಡ್ದವತ್ತ ಹುಡುಗ ಸಂತೂರ್ ಡ್ಯಾಡಿ ಅಂತೆ. ಸಂತೂರ್ ಮಮ್ಮಿ ಎಲ್ಲಾರ ಮನೆಗೂ ಸಂತೂರ್ ಮಮ್ಮಿ ಇದ್ರೆ ಎಲ್ಲಾರ ಮನೆಯಲ್ಲೂ ಸಂತೂರ್ ಪಪ್ಪ ಅವರೇ ಅಂತ ಸಂತೂರ್ ಡ್ಯಾಡಿ ಅಂತೆ. ನೋಡ್ಲಿ ಅಂತ ಏನಮ್ಮ ರುಬ್ಬಕಲ್ಲ. ಏನ್ ನೋಡಿ ನಂಗೆ ನೆನ್ಕೊಳವ ಈಗ. ಪ್ರಪೋಸಲ್ ಬರ್ತಾವೆ. ಯಾರನ್ನ ತಾತ ಅಂತಾರಮ್ಮ ನಮ್ಮ ಅಪ್ಪ ನಮ್ಮ ತಾತ ಅಂತ. ಅದಕ್ಕೆ ನಾ ಗಡ್ಡ ಬಿಡು ಅಂತ ಹೇಳಿದ್ವಿ ನೋಡಿ, ಅಲ್ಲಿ ಶೇವ್ ಮಾಡ್ಕೊಂಡಿರೋದ. ಗಡ್ಡ ಬಿಡ್ತೀನಿ ನಾನು. ಅದಕ್ಕೆ ನಾ ಗಡ್ಡ ಬಿಡು ಅಂತ ಹೇಳಿದ್ವಿ ನೋಡಿ, ಅಲ್ಲಿ ಅಲ್ಲಿ ಶೇವ್ ಮಾಡ್ಕೊಂಡಿರೋದ. ಒಂದ್ ವರ್ಷದ ಮಗಿಗೆ ಬರಲ್ವಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೇಜಾರಿಲ್ಲ ಅಂತಂದ್ಮೇಲೆ ನಾನೇ ಬೇಜಾರಿಲ್ಲಪ್ಪ. ನೆಕ್ಸ್ಟ್ ನಾವು ಅಪ್ಪಂಗೆ ಕರ್ಕೊಂಡು ಒಂದು ಆದಷ್ಟು ಬೇಗ ಒಂದು ಆಚೆ ಹೋಗ್ತೀವಿ. ಆದಷ್ಟು ನೋಡಿದ್ದೀನಿ ಇದಷ್ಟು ನೀವು 3 ಜನ ಮಕ್ಳಿದ್ದೀರಿ, 3-4 ಜನ ಆದ್ರೆ ಈಗ ಕರ್ಕೊಂಡು ಹೋಗ್ತಾ ಇರೋ ನಾನು ತೋರ್ಸ್ಕೊಂಬರಿ ಶನಿವಾರ ಭಾನುವಾರ. ಒಳ್ಳೆಯದು ಥ್ಯಾಂಕ್ಸ್ ಇಲ್ವಾ. ನಾನು ಎಷ್ಟೇ ದನ ಇರಲಿ ನಾನು ಮೇಯಿಸ್ತೀನಿ, ಬೇಜಾರಾಗಲ್ಲ. ಹಿಂಗೆ ಮಾಡೋದು ನೀನು 15 ಸಾವಿರ ಉಸ್ಕೋತವೆ. ಥ್ಯಾಂಕ್ಸ್ ಹೇಳ್ದ. ಹ್ಞೂ ಥ್ಯಾಂಕ್ಸು. ಯಾರಿಗೆ? ಇದು ಕಣ್ಣು ಆಪರೇಷನ್ ಕಮೆಂಟ್ ಹೇಳ್ಬಿಟ್ಟು ಜನಗಳಿಗೆ. ಕಣ್ಣು ಆಪರೇಷನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರು ಗುರುವಾರ. ಗೈಸ್ ಅಲ್ಲಿ ಗುರುವಾರ ಮಾತ್ರ ಮಾಡೋದು. ಲಾಸ್ಟ್ ಗುರುವಾರ ಮಾಡೋಕ್ಕೆ ನನ್ನ ತಂಗಿಯಿಂದ ಬಂದಿರಲಿಲ್ಲ. ಪ್ಯೂರ್ ಲಾಸ್ಟ್ ಗುರುವಾರ ಎಲ್ಲ ಬಂದಿದ್ದಪ್ಪ. ಕಂಪ್ಲೀಟ್ ರೆಸ್ಟ್ ಬೇಕಂತೆ. ಅದಕ್ಕೆ ಈ ಸರಿ ಗುರುವಾರ. ಇವತ್ತು ಎಷ್ಟು ಡೇಟು? ನೆಕ್ಸ್ಟ್ ಈಗ ಬರೋ ಗುರುವಾರ ಎಷ್ಟು ಡೇಟು? 23-23ನೇ ತಾರೀಕು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಗೈಸ್. ಅವತ್ತು ಮಾಡಿಸ್ಬಿಟ್ಟು ರೆಸ್ಟ್ ಕೊಟ್ಬಿಡದೆ. ಇನ್ನು ರೆಡಿನಾ ಆಪರೇಷನ್ ಮಾಡ್ಸೋಣಕ್ಕೆ? ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.